ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಐಕಾನಿಕ್ ವೆನ್ಯೂಲ್ಲಿ ನಡೀತಿರುವಂತ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚ್, ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ 2ನೇ ದಿನಾಂತ್ಯ ಮುಕ್ತಾಯವಾಗಿದೆ. ಅದರಲ್ಲೂ ಆಸ್ಟ್ರೇಲಿಯಾ 474 ರನ್ಗೆ ಆಲ್ ಔಟ್ ಆಗಿ ಇಂಡಿಯಾ ಇವಾಗ 2ನೇ ಡೇಗೆ 164 ರನ್ಗೆ 5 ವಿಕೆಟ್ ನ ಕಳ್ಕೊಂಡಿದೆ. ಆದ್ರೆ ಇಷ್ಟೊಂದು ವಿಕೆಟ್ ಕಳ್ಕೊತಾ ಇರ್ಲಿಲ್ಲ ಇಂಡಿಯಾ. ಆದ್ರೆ ಅನ್ಫಾರ್ಚುನೇಟ್ ಅದೊಂದು ರನ್ಔಟ್ ಇಂದ ಇಂಡಿಯಾ 3 ವಿಕೆಟ್ ನ ಕಳ್ಕೊಂಡಿದ್ದು. ಏನಾದ್ರೂ ಅದೊಂದು ರನ್ಔಟ್ ಏನಾದ್ರೂ ಮಿಸ್ ಆಗೋಗಿದ್ರೆ ಆರಾಮಾಗಿ ಇಂಡಿಯಾ ಇನ್ನ 3 ವಿಕೆಟ್ ನ ಹಿಡ್ಕೊಂಡಿರೋದು, ನಾಳೆಗೆ 8 ವಿಕೆಟ್ ನ ಹಿಡ್ಕೊಂಡು ಆಡಕ್ಕೆ ಬಂದಿರೋದು. ಆದ್ರೆ ಅನ್ಫಾರ್ಚುನೇಟ್ ಏನು ಮಾಡಕ್ಕಾಗಲ್ಲ. ಅದು ಓಡಾಂತ ರನ್ನು ಅಲ್ಲ, ಕಾಲ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರು ಓಡಾಕ್ ಇದ್ ಮಾಡಿದ್ರು. ಆದ್ರೆ ಅಲ್ಲೇ ಇದ್ದಿದ್ದಂತ ಫೀಲ್ಡರ್ ಅದನ್ನ ಎತ್ತಿ ನೋಡಿದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅಲ್ಲೇ ನಿಂತ್ಕೊಂಡ್ರೆ. ಬಟ್ ಜೈಸ್ವಾಲ್ ಬೇಗ ಬಂದ್ಬಿಟ್ಟಿದ್ರು. ಆದ್ರೆ ಇಬ್ರು ಪಾರ್ಟ್ನರ್ಶಿಪ್ ಅಂತೂ ಬೆಂಕಿಗೆ ಇತ್ತು. 2 ವಿಕೆಟ್ ಕಳ್ಕೊಂಡಾದ್ಮೇಲೆ ಇಂಡಿಯಾ ಒಂದು ಬಿಗ್ ಪಾರ್ಟ್ನರ್ಶಿಪ್ ಅಂತ ಬಂದಿದೆ ಇವರಿಬ್ರಿಂದ. ಆದ್ರೆ ಅನ್ಫಾರ್ಚುನೇಟ್ ಆಗಿ ಇವರಿಬ್ರು ವಿಕೆಟ್ ಬಿದ್ದಿಟ್ನೆ ಇಂಡಿಯಾ ಕಂಟಿನ್ಯೂಸ್ ಆಗಿ 2 ವಿಕೆಟ್ ಚಟ್ ಪಟ್ನೆ ಬಿದ್ದೋಗುತ್ತೆ. ಹಾಗೆ ಇವತ್ತು ನೋಡಕ್ ಬಂದ್ರೆ ಆಸ್ಟ್ರೇಲಿಯಾ ಮೊದಲಾಗಿ ಬ್ಯಾಟಿಂಗ್ ಮಾಡ್ತಾರೆ. ಅವ್ರು ಆಲ್ರೆಡಿ ನಿನ್ನೆ 311 ರನ್ ಹೊಡೆದು 7 ವಿಕೆಟ್ ನ ಕಳ್ಕೊಂಡಿರ್ತಾರೆ. ಸ್ಟೀವನ್ ಸ್ಮಿತ್ ಮತ್ತೆ ಪ್ಯಾಟ್ ಕಮಿನ್ಸ್ ಇವತ್ತು ಡೇ ನ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರ ಪಾರ್ಟ್ನರ್ಶಿಪ್ 112 ಪಾರ್ಟ್ನರ್ಶಿಪ್ 135 ಬಾಲ್ಗೆ ಬೆಂಕಿ ಅಂತ ಅಂತೀನಿ. ಇವರಿಬ್ಬರ ಪಾರ್ಟ್ನರ್ಶಿಪ್ ಇಂದ ಆಸ್ಟ್ರೇಲಿಯಾ 400ರ ಗಡಿ ದಾಟ್ತದೆ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟೊಂದು ರನ್ ಹೋಗುತ್ತೆ ಅಂತ. ಆದ್ರೆ ಇವರಿಬ್ಬರ ಪಾರ್ಟ್ನರ್ಶಿಪ್ ಇಂದ 400 ಗಡಿ ದಾಟಾದ್ಮೇಲೆ ಪ್ಯಾಟ್ ಕಮಿನ್ಸ್ ಔಟ್ ಆದ ನಂತರ ಬರೋದು ಮಿಚೆಲ್ ಸ್ಟಾರ್ಕ್. ಹಾಗೂ ಮಿಚೆಲ್ ಸ್ಟಾರ್ಕ್ ಮತ್ತೆ ಸ್ಟೀವನ್ ಸ್ಮಿತ್ ಇವರಿಬ್ರು ಪಾರ್ಟ್ನರ್ಶಿಪ್ ಸಹ 44 ರನ್ಗಳ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಅದಾದ ನಂತರ ಫಸ್ಟ್ ಸ್ಟೇಷನ್ ಮುಗ್ದು ನೆಕ್ಸ್ಟ್ ಗೆ ಜಡೇಜನ್ ಓವರ್ ಅಲ್ಲಿ ಸ್ಟಾರ್ಕ್ ಔಟ್ ಆಗ್ತಾರೆ. ಅದು ನೆಕ್ಸ್ಟ್ 1-2 ಅವರ್ ಆಗಿದ ನಂತರ ಆಕಾಶ್ ದೀಪ್ ಓವರ್ ಗೆ ಸ್ಟೀವನ್ ಸ್ಮಿತ್ ನುಗ್ಗಿ ಹೊಡೆಯಕ್ ಹೋಗ್ತಾರೆ. ಆದ್ರೆ ಬಾಲ್ ಇನ್ನರ್ ಎಡ್ಜ್ ಆಗಿ ನೆಲದಲ್ಲಿ ಹೋಗಿ, ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಬೆಲ್ಸ್ ಬೀಳುತ್ತೆ ಅಂತ, ಆದ್ರೂ ಬೆಲ್ಸ್ ಬೀಳುತ್ತೆ. ಅವಾಗ ವಿಕೆಟ್ ಬಿದ್ದಾಗ ಸ್ಟೀವನ್ ಸ್ಮಿತ್ ಅವರು ಸಹ 140 ರನ್ ಹೊಡೆದಿರ್ತಾರೆ. ಇದು ಸಹ ಹೋದ್ ಟೆಸ್ಟ್ ಮ್ಯಾಚ್ ಅಲ್ಲೂ 100 ಹೊಡೆದಿರ್ತಾರೆ. ಹಾಗೆ ಈ ಮ್ಯಾಚ್ ಅಲ್ಲೂ ಸಹ 100 ಹೊಡಿತಾರೆ. ಫಾರ್ಮ್ ಗಂತೂ ಬಂದಿದ್ದಾರೆ ಸ್ಟೀವನ್ ಸ್ಮಿತ್. ಇವ್ರನ್ನು ಸಹ ನಮ್ಮ ಇಂಡಿಯಾಗೆ ಎಫೆಕ್ಟ್ ಆಗಂಗ ಕಾಣಿಸ್ತಾ ಇದ್ರೆ ಇವ್ರನ್ನು ಸಹ ಬೇಗ ವಿಕೆಟ್ ತೆಗಿಯಕ್ಕೆ ನೋಡ್ಬೇಕು, ಅದು ನಮಗ್ ಬೇಕಾಗಿರೋದು. ಆದ್ರೆ ಇವ್ರ ಬ್ಯಾಟಿಂಗು ಸಹ ಅದು ಅದ್ದೂರಿಯಾಗಿತ್ತು. ಅದಾದ ನಂತರ ಬಂದಿದಂತಹ ಲೈನ್ ಮತ್ತೆ ಬೋಲೆಂಡ್ ಇವರು ಸಹ ಒಂದು ಸಣ್ಣ ಮಟ್ಟದ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಅದಾದ ನಂತರ ಆಸ್ಟ್ರೇಲಿಯಾ 474 ರನ್ಗೆ ಆಲ್ ಔಟ್ ಆಗ್ತಾರೆ. ಅದಾದ ನಂತರ ಕೊಹ್ಲಿ ಅವರು ಬೌಂಡ್ರಿ ಹತ್ತ ಇರ್ತಾರೆ. ಅವಾಗ ಕ್ರೌಡ್ ನೋಡ್ಬೇಕಾಗಿತ್ತು. ಏನ್ ಗುರು ಕ್ರೌಡ್ ನ ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಏನ್ ಹಂಗೆ ಅಪ್ಪ, ಅಷ್ಟೊಂದು ಕೊಹ್ಲಿ 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 ಏನ್ ಕ್ರೌಡ್, ಫುಲ್ ಓವರ್ ಕ್ರೌಡ್ ಅಷ್ಟೊಂದು ಜೋರಾಗಿ ಕೂಗ್ತಾ ಇದ್ದಿದ್ದು. ಆ ಸ್ಟ್ಯಾಂಡ್ ಪೂರ್ತಿ ವಿರಾಟ್ ಕೊಹ್ಲಿ ಇದ್ದಿದ್ದು ಸ್ಟ್ಯಾಂಡ್, ಮೇಲ್ಗಡೆ ಸ್ಟ್ಯಾಂಡ್ ಪೂರ್ತಿ ಕೊಹ್ಲಿ ಕೊಹ್ಲಿ ಅಂತ ಇಂಡಿಯನ್ ಫ್ಯಾನ್ಸ್ ಎಲ್ಲ ಅಷ್ಟೊಂದು ಇದ್ ಮಾಡ್ತಿದ್ದು. ವಿರಾಟ್ ಕೊಹ್ಲಿ ಅವರು ಸಹ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದು. ಇನ್ನ ನನಗೆ ಕೇಳಿಸ್ತಾ ಇಲ್ಲ, ಜೋರ್ ಮಾಡಿ ಅಂತ ಮಾಡ್ತಿದ್ದು. ಬೆಂಕಿಯಾಗಿತ್ತು. ಒಬ್ಬ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಇಂಡಿಯಾದಲ್ಲೇ ನಡೀತಾ ಇದ್ದಿದ್ರೆ ಆ ತರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು. ವಿರಾಟ್ ಕೊಹ್ಲಿ ಇಂಡಿಯನ್ ಬ್ಯಾಟರ್, ಅದಕ್ಕೋಸ್ಕರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇಷ್ಟೊಂದು ಕ್ರೌಡ್ ಬರುತ್ತೆ ಅಂತ. ಆದ್ರೆ ಬೇರೆ ಒಂದು ಕಂಟ್ರಿಲಿ ಇಷ್ಟೊಂದು ಕ್ರೌಡ್ ಬರುತ್ತೆ ಅಂದ್ರೆ ನಮ್ಮ ಕಿಂಗ್ ಕೊಹ್ಲಿ ಲೆವೆಲೇ ಬೇರೆ. ಅದು ಅಲ್ಲದೆ ವರ್ಲ್ಡ್ ಬೆಸ್ಟ್ ಬ್ಯಾಟ್ಸ್ಮನ್, ಅದಕ್ಕೋಸ್ಕರ ಈ ಲೆವೆಲ್ ಇರೋದು. ವಿರಾಟ್ ಕೊಹ್ಲಿಗಿರೋ ಲೆವೆಲ್ ಇನ್ ಯಾವುದೇ ಪ್ಲೇಯರ್ಸ್ಗೂ ಅಷ್ಟೊಂದು ಕ್ರೌಡ್ ಅಂತ ಇರಲ್ಲ. ವಿರಾಟ್ ಕೊಹ್ಲಿ ನಮ್ಮ ಇಂಡಿಯಾಗೆ ಸಿಕ್ಕಿರುವಂತ ಅಮೂಲ್ಯ ರತ್ನ, ಇದನ್ನ ಉಳಿಸ್ಕೋಬೇಕು. ಅದಲ್ಲೂ ಅಲ್ಲದೆ ಏನಿರೋದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಬೆಂಕಿ ಗುರು. ಹಾಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇವತ್ತು ಓಪನಿಂಗ್ ಮಾಡೋದು ರೋಹಿತ್ ಶರ್ಮಾ ಅಂಡ್ ಜೈಸ್ವಾಲ್ ಅಂತ. ಅವರಿಬ್ರೆ ಸಹ ಓಪನಿಂಗ್ ಮಾಡಿದ್ರು. ಆದ್ರೆ ನಮ್ಮ ಇಂಡಿಯಾ ಅನ್ಫಾರ್ಚುನೇಟ್ ಆಗಿ ಓಪನಿಂಗ್ ಇಷ್ಟೊಂದು ದೊಡ್ಡ ಪಾರ್ಟ್ನರ್ಶಿಪ್ ನ ಕೊಡ್ತಾರಂತ ಅನ್ಕೊಂಡಿದ್ದು. ಆದ್ರೆ ನಮ್ಮ ಇಂಡಿಯಾದಿಂದ ಯಾವುದೇ ರೀತಿ ಬಿಗ್ ಪಾರ್ಟ್ನರ್ಶಿಪ್ ಬರ್ಲಿಲ್ಲ. ಬೇಗನೆ ರೋಹಿತ್ ಶರ್ಮಾ ವಿಕೆಟ್ ನ ಕಳ್ಕೊತೀವಿ. ಅವರು ಫುಲ್ ಶಾಟ್ ನ ಹೊಡೆಯಕ್ ಹೋಗ್ತಾರೆ. ಆದ್ರೆ ಬಾಲ್ ಬೇಗ ಅಷ್ಟೊಂದೇನು ಬಂದಿರಲ್ಲ, ಅದಕ್ಕೂ ಮುಂಚೆನೆ ಇದ್ ಮಾಡ್ತಾರೆ. ಅದರಿಂದ ಬೋಲೆಂಡ್ ಅವ್ರು ಕ್ಯಾಚ್ ಹಿಡಿತಾರೆ. ಅದಾದ ನಂತರ ಬರೋದು ಕೆ ಎಲ್ ರಾಹುಲ್ ಮತ್ತೆ ಜೈಸ್ವಾಲ್ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಕೊಡ್ತಾ ಇರ್ತಾರೆ.
ಏನೋ ಇನ್ನೊಂದೇ ಒಂದ್ ಬಾಲ್ ಮುಗ್ದಿದ್ರು ಸೆಕೆಂಡ್ ಸೆಷನ್ ನೀಟಾಗಿ ಮುಗ್ದಿರೋದು, ಆಮೇಲೆ ಟೀ ಬ್ರೇಕ್ ಮುಗಿಸ್ಕೊ ಬಂದು ಮತ್ತೆ ಆಡ್ಬೋದಿತ್ತು. ಆದ್ರೆ ಲಾಸ್ಟ್ ಬಾಲು ಪ್ಯಾಟ್ ಕಮಿಂಗ್ಸ್ ಒಂದ್ ಸ್ವಲ್ಪ ಬಾಲ್ ನ ಮುಂದಕ್ಕೆ ಹಾಕ್ತಾರೆ, ಆ ಲೆಂತ್ ನ ಒಂದ್ ಸ್ವಲ್ಪ ರಾಹುಲ್ ಈ ಕಡೆಗೆ ಆಡಕ್ ಹೋಗ್ತಾರೆ, ಅದು ಬಾಲ್ ಒಳಗ್ ನುಗ್ಗಿ ವಿಕೆಟ್ಗೆ ಹೊಡೆಯುತ್ತೆ. ಅದಾದ ನಂತರ ರಾಹುಲ್ ಔಟ್ ಆಗ್ತಾರೆ. ಅದಾದ ನಂತರ ಥರ್ಡ್ ಸೆಷನ್ಗೆ ಬರೋಂಥದ್ದು ವಿರಾಟ್ ಕೊಹ್ಲಿ ಮತ್ತೆ ಜೈಸ್ವಾಲ್. ಇವರಿಬ್ರು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾರೆ. ಇಂಡಿಯಾದ ಮಿಡಲ್ ಆರ್ಡರ್ ನ ಒಂದ್ ಸ್ವಲ್ಪ ಬಿಗ್ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋದಂದ್ರೆ ಇವರಿಬ್ರೆ. ನಾವು ಯಾವುದೇ ರೀತಿ 2 ವಿಕೆಟ್ ಅಲ್ಲೂ ಅಷ್ಟೊಂದು ಬಿಗ್ ಪಾರ್ಟ್ನರ್ಶಿಪ್ ಬಂದಿರಲ್ಲ, ಆದ್ರೆ ಇವರಿಬ್ರು ಕಟ್ತಾರೆ ಪಾರ್ಟ್ನರ್ಶಿಪ್, ಅದ್ರಲ್ಲಂತೂ ಬೆಂಕಿ. ಅಲ್ದೆ ಜೈಸ್ವಾಲ್ ಸಹ ಡಿಫ್ರೆಂಟ್ ಬ್ಯಾಟಿಂಗ್ ಆಡ್ತಾ ಇರೋದು, ಯಾವುದೇ ರೀತಿ ಬಾಲ್ ನ ಸ್ಕ್ರೀಸ್ ಒಳಗೆ ನಿಂತಿ ಆಡ್ತಾ ಇರಲಿಲ್ಲ. ಬಾಲ್ ಸ್ವಿಂಗ್ ಮತ್ತೆ ಸ್ವಿಮ್ ನ ಒಂದ್ ಸ್ವಲ್ಪ ಕಟ್ ಮಾಡಕ್ಕೋಸ್ಕರ ಅವ್ರು ಒಂದ್ ಸ್ವಲ್ಪ ಬಾಲ್ ಎಸ್ತಿಕ್ನೆ ಮುಂದೆ ನುಗ್ಗಿ ಒಂದ್ ಸ್ವಲ್ಪ ಜಡ್ಜ್ಮೆಂಟ್ ಮಾಡ್ತಿದ್ರು. ಹಾಗೆ ವಿರಾಟ್ ಕೊಹ್ಲಿ ಅವರು ಸಹ ಇವತ್ತು ಬ್ಯಾಟಿಂಗ್ ಅಲ್ಲಿ ತುಂಬಾ ಚೇಂಜಸ್ ನೋಡ್ದೋ. ಯಾವುದೇ ರೀತಿ ನಾವು ಮೊದಲಾಗಿ ವಿರಾಟ್ ಕೊಹ್ಲಿನ ಹೆಂಗ್ ನೋಡ್ತಿದ್ದೋ, 5th ಸ್ಟೆಂಪ್ ಆಗಿ 6th ಸ್ಟೆಂಪ್ ಆಗಿ ಅಲ್ಲಿ ಬ್ಯಾಟ್ ಬೀಸಿ ಹೊಡಿತಾ ಇದ್ರು. ಆದ್ರೆ ಇವತ್ತಿಗೆ ವಿರಾಟ್ ಕೊಹ್ಲಿನ ಡಿಫ್ರೆಂಟ್ ಆಂಗಲ್ ಅಲ್ಲಿ ನೋಡ್ದೋ, ಯಾವುದೇ ರೀತಿ ಕವರ್ಸ್ ಡ್ರೈವ್ ಹೊಡೆಯುವಂತ ಬಾಲ್ ನ ಅಂದ್ರೆ 5th ಸ್ಟೆಂಪ್ ಅಂಡ್ 6th ಅಂಡ್ 8th ಸ್ಟೆಂಪ್ ಕಂಟನು ವಿರಾಟ್ ಕೊಹ್ಲಿ ಹೊಡಿತಾ ಇದ್ರು ಓದು ಮ್ಯಾಚ್ ಗಳೆಲ್ಲ. ಆದ್ರೆ ಈ ಮ್ಯಾಚ್ ಅಲ್ಲಿ ಆ ಬಾಲ್ಗಳನ್ನ ಮುಟ್ಟಕ್ಕೆ ಹೋಗಿಲ್ಲ, ಅವ್ರ ಹತ್ರ ಬಂದಿದ್ದ ಬಾಲ್ ನ ಮಾತ್ರ ಹೊಡೆದ್ರು. ಅದ್ರಲ್ಲೂ ಅಲ್ದೆ ಒಂದು ಕವರ್ಸ್ ಡ್ರೈವ್ ಹೊಡೆದ್ರು, ಏನು ಬೆಂಕಿಯಾಗಿ ಹೊಡೆದ್ರು ಗುರು. ಅದೊಂದು ಕವರ್ಸ್ ಡ್ರೈವ್ ಅಂತೂ ಅದ್ದೂರಿಯಾಗಿತ್ತು. ಅದಂತೂ ಅವಾಗ ಅನ್ಕೊಂಡು ಓಲ್ಡ್ ವಿರಾಟ್ ಕೊಹ್ಲಿ ಇಸ್ ಬ್ಯಾಕ್ ಅಂತ ಅನ್ಕೊಂಡು ಬೆಂಕಿಯಾಗಿ ಅದೊಂದು ಕವರ್ಸ್ ಡ್ರೈವ್ ಹೊಡೆದಾಗ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ತಾ ಇರ್ಲಿಲ್ಲ ಇವರಿಬ್ರು. ಆದ್ರೆ ಅನ್ಫಾರ್ಚುನೇಟ್ ಡೇ ಎಂಡ್ ಆಗ ಟೈಮ್ ಇನ್ನು 10 ಅವರ್ಸ್ ಮುಗ್ದಿದ್ರೆ, 10 to 5 ಅವರ್ಸ್ ಮುಗ್ದಿದ್ರೆ ಡೇ 2 ನೀಟಾಗಿ ಮುಗಿತಿತ್ತು. ಆದ್ರೆ ಅನ್ಫಾರ್ಚುನೇಟ್ ಆಗಿ ಜೈಸ್ವಾಲ್ ಅವರು ಡ್ರೈವ್ ಮಾಡಿ ಬೇಗ ಓಡ್ತಾರೆ, ಅದು 1 ರನ್ ಇದೆ ಅಂತ ಪಿಕ್ ಮಾಡ್ತಾರೆ. ಆದ್ರೆ ಪ್ಯಾಟ್ ಕಮಿಂಗ್ಸ್ ಹತ್ರಕ್ಕೆ ಬೇಗ ಬಾಲ್ ಹೋಗುತ್ತೆ, ಆದ್ರೆ ವಿರಾಟ್ ಕೊಹ್ಲಿ ನೋಡ್ಬಿಟ್ಟು ಬೇಗ ಕಟ್ ಹೊಡೆದು ಬಿಡ್ತಾರೆ. ಅದನ್ನ ಇವರು ಜೈಸ್ವಾಲ್ ನೋಡೋದಿಲ್ಲ, ಬೇಗ ಓಡ್ಬಿಡ್ತಾರೆ. ಅದು ರನ್ ಔಟ್ ಆದ ನಂತರ ಇವರಿಬ್ರು ಪಾರ್ಟ್ನರ್ಶಿಪ್ ಬಂದಿದ್ದು 112 ಪಾರ್ಟ್ನರ್ಶಿಪ್ ಇವರಿಬ್ರದು. ಇದೇ ಬಿಗ್ ಪಾರ್ಟ್ನರ್ಶಿಪ್, ಇವರಿಬ್ರದು 100 ಪಾರ್ಟ್ನರ್ಶಿಪ್ ಬರುತ್ತೆ. ಜೈಸ್ವಾಲ್ ರನ್ ಔಟ್ ಆಗಿದ್ದೆ ನಮ್ಮ ಇಂಡಿಯಾಗ ಒಂದ್ ಸ್ವಲ್ಪ ಎಫೆಕ್ಟ್ ಆಗೋಯ್ತು. ಅದೇ ರೀತಿ ವಿರಾಟ್ ಕೊಹ್ಲಿಗೂ ಸಹ ಮೈಂಡ್ ಗೆ ಅಪ್ಸೆಟ್ ಆಗೋಯ್ತು ಏನೋ ಗೊತ್ತಿಲ್ಲ. ಯಾವುದೇ ರೀತಿ 5th ಸ್ಟೆಂಪ್ ಅಲ್ಲಿ ಮತ್ತೆ 4th ಸ್ಟೆಂಪ್ ಅಲ್ಲಿ ಆಡದೇ ಇರೋ ವಿರಾಟ್ ಕೊಹ್ಲಿ ಬರೋ ಬಾಲ್ನೆಲ್ಲ ಬಿಡ್ತಿದ್ದು ವಿರಾಟ್ ಕೊಹ್ಲಿ. ಅದಾದ ರನ್ ಔಟ್ ಆದ ನಂತರ ಮೈಂಡ್ ಫೋಕಸ್ ಕಳ್ಕೊತು ಅಂತ ಅನ್ಕೋತೀನಿ. ಅಷ್ಟೊತ್ ಗಂಟ ಕಾನ್ಫಿಡೆಂಟ್ ಆಗಿ ಇದ್ದಿದ್ದ ವಿರಾಟ್ ಕೊಹ್ಲಿ ನಾವು ಮತ್ತೆ ಆ ಹಳೆ ವಿರಾಟ್ ಕೊಹ್ಲಿ ಬಂದಂಗ ಅನಿಸ್ಬಿಡ್ತು. ಅದು ಅಲ್ಲದೆ 5th ಸ್ಟೆಂಪ್ ಹೋಗೋ ಬಾಲ್ ನ ಜಡ್ಜ್ಮೆಂಟ್ ಮಾಡಿ ಕೀಪರ್ ಕ್ಯಾಚ್ ಔಟ್ ಆಗ್ತಾರೆ. ಅದು ನಮ್ಗೆ ಬೇಜಾರಾಗಿದೆ. ಏನಕ್ಕಂದ್ರೆ ಇದರಲ್ಲೇ ವಿರಾಟ್ ಕೊಹ್ಲಿ ಇಂದ ರನ್ ಔಟ್ ಆಗಿರ್ತಾರೆ ಜೈಸ್ವಾಲ್. ಅದೊಂದು ಬಿಗ್ ಪಾರ್ಟ್ನರ್ಶಿಪ್, ಅದನ್ನ ಒಂದ್ ಸ್ವಲ್ಪ ಏನಾದ್ರು ಕನ್ವರ್ಟ್ ಮಾಡಿದ್ರೆ ಇಂಡಿಯಾ ಪೂರ್ತಿ ಆಸ್ಟ್ರೇಲಿಯಾನ ಡಾಮಿನೇಟ್ ಮಾಡಬಹುದಿತ್ತು. ಆಲ್ರೆಡಿ ಫಸ್ಟ್ ಸೆಷನ್ ಆಸ್ಟ್ರೇಲಿಯಾ ಇಂಡಿಯಾನೇ ಡಾಮಿನೇಟ್ ಮಾಡಿರ್ತಾರೆ, ಸೆಕೆಂಡ್ ಸೆಷನ್ ಸಹ ಇಂಡಿಯಾ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಈ ಥರ್ಡ್ ಸೆಷನ್ ಪೂರ್ತಿ ಆಸ್ಟ್ರೇಲಿಯಾದ ಮೇಲೆ ಇಂಡಿಯಾ ಡಾಮಿನೇಟ್ ಮಾಡೋಣ ಅಂತ ಇಂಡಿಯಾ ಡಾಮಿನೇಟ್ ಮಾಡಕ್ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ರನ್ ಔಟ್ ಬಂದಿದ್ದು ತುಂಬಾ ಎಫೆಕ್ಟ್ ಆಯ್ತು ಇಂಡಿಯಾಗೆ. ಅದರಲ್ಲೂ ಅಲ್ಲದೆ ಮೇನ್ ಎಫೆಕ್ಟ್ ಆಗಿದ್ದು ವಿರಾಟ್ ಕೊಹ್ಲಿಗೆ. ಫೋಕಸ್ ನ ಕಳ್ಕೊಂಡ್ ಬಿಡ್ತಾರೆ, ಅದೊಂದೇ ನಮ್ಗೆ ಬ್ಯಾಡ್ ಇದಾಗಿದ್ದು. ಏನಾದ್ರೂ ವಿರಾಟ್ ಕೊಹ್ಲಿ ಅದೊಂದು 5th ಸ್ಟೆಂಪ್ ಆಡಕ್ಕೆ ಹೋಗ್ತಾ ಇರ್ಲಿಲ್ಲ. ನಾನು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಂದಂಗಿಂದ ಔಟ್ ಆಗೋ ಗಂಟನೂ ನೋಡಿದೆ. ಯಾವುದೇ ರೀತಿ 5th ಸ್ಟೆಂಪ್ 6th ಸ್ಟೆಂಪ್ ಆಗ್ಲಿ ಬಾಲೆ ಮುಟ್ಟಕ್ ಹೋಗ್ತಾರೆ. ಅದು ಅಲ್ಲದೆ ಪ್ಯಾಟ್ ಕಮಿಂಗ್ಸ್ ಡ್ರೈವ್ ಹೊಡಿತಾರೆ ಅಂತ ಹಾಕುರು, ಆದ್ರೆ ಅದನ್ನ ಹೊಡಿಲಿಲ್ಲ. ಅದನ್ನು ಒಂದ್ ಸ್ವಲ್ಪ ಸ್ಮೈಲಿಂಗ್ ಅಲ್ಲಿ ಇಬ್ರು ಸ್ಮೈಲಿಂಗ್ ಮಾಡ್ಕೊಂಡು ಹೋದ್ರು. ಅವಾಗ್ಲೇ ಅನ್ಕೊಂಡೆ ವಿರಾಟ್ ಕೊಹ್ಲಿ ಚೇಂಜ್ ಅಂತ. ಅವಾಗ ವಿರಾಟ್ ಕೊಹ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ತಾನೆ ಇರಲಿಲ್ಲ. ಅದೊಂದು ರನ್ ಔಟ್ ವಿರಾಟ್ ಕೊಹ್ಲಿ ಮೈಂಡ್ನೇ ಚೇಂಜ್ ಮಾಡ್ಬಿಡ್ತು, ಫೋಕಸ್ ಕಳ್ಕೊಂಡ್ಬಿಡ್ತು. ಆ ವಿರಾಟ್ ಕೊಹ್ಲಿ 5th ಸ್ಟೆಂಪ್ ಆಡಕ್ ಹೋಗಿ ಬೌಲಿಂಗ್ ಅಲ್ಲಿ ವಿಕೆಟ್ ಕೊಟ್ಟಿ ಔಟ್ ಆಯ್ತಾರೆ. ಅದಾದ ನಂತರ ಬಂದಿದ್ದು ಆಕಾಶ್ ದೀಪ್, ಅದಾದ್ಮೇಲೆ ರಿಷಬ್ ಪಂತ್. ಇವರಿಬ್ರು ಸಹ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ ನೋಡ್ತಾರೆ, ಆದ್ರೆ ಆಕಾಶ್ ದೀಪ್ ಬೇಗನೆ ಔಟ್ ಆಗಿ ಹೋಗ್ತಾರೆ. ಇವಾಗ ಇಂಡಿಯಾ 5 ವಿಕೆಟ್ ನ ಕಳ್ಕೊಂಡು 164 ರನ್ ಹೊಡೆದಿದ್ದಾರೆ. ಹಾಗೆ ಇಂಡಿಯಾ 310 ರನ್ಗಳ ಹಿನ್ನಡೆ ಇದೆ. ಅದನ್ನ ಹೊಡಿಬೇಕು, ಏನಾರ ಫಾಲೋ ಇಂದ ತಪ್ಪಿಸ್ಕೋಬೇಕು ಅಂದ್ರೆ ಇನ್ನ 111 ರನ್ ಹೊಡಿಬೇಕು. ಅದರಿಂದನೇ ಫಾಲೋ ಅನ್ನ ತಪ್ಪಿಸ್ಕೊಳಕ್ ಆಗೋದು.
ಅದಾದ ನಂತರ ನಾಳೆ ಸ್ಟಾರ್ಟ್ ಮಾಡೋಂಥದ್ದು ಜಡೇಜಾ ಮತ್ತೆ ಪಂತ್ ಇವರಿಬ್ಬರಿಂದನೂ ಸಹ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬಂದ್ರೆ ಒಂದು 70-90 ಅಲ್ಲ, ಇನ್ನ ಒಂದು ಫುಲ್ ಬೇಕಾರೆ ನಾಳೆ ಪೂರ್ತಿ ಬೇಕಾರೆ ಇವರಿಬ್ರೇ ಆಡ್ಲಿ, ಒಂದು ಒಳ್ಳೆ ಬಿಗ್ ಪಾರ್ಟ್ನರ್ಶಿಪ್ ಅಂತ ಅನ್ಕೋತೀನಿ. ಇವರಿಂದ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬಂದ್ರೆ ಇಂಡಿಯಾಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಾದ ನಂತರ ಇಂಡಿಯಾ ಆಲ್ಔಟ್ ಆದ ನಂತರ ಅವರು ಒಂದ್ ಸ್ವಲ್ಪ ಟಾರ್ಗೆಟ್ ಕೊಟ್ಟಾದ ನಂತರ ನಮ್ ಇಂಡಿಯಾ ಒಂದ್ ಸ್ವಲ್ಪ ಡಾಮಿನೇಟ್ ಮಾಡಿ ಈ ಮ್ಯಾಚ್ ನ ಗೆಲ್ಬಹುದು. ಹಾಗೆ WTCಗೆ ಹೋಗಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.